ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೂ ನಟಿ ತನಿಷಾ ಕುಪ್ಪಂಡ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ ಕೇಳಿ ತನಿಷಾ ಕುಪ್ಪಂಡ ಬಿಗ್ ಬಾಸ್ ಇಂದಾನೆ ಬೆಂಕಿ ತನಿಷಾ ಅಂತಾಲೆ ಫೇಮಸ್. ತಂಟೆಗೆ ಬಂದವರನ್ನ ತರಾಟೆಗೆ ತೆಗೆದುಕೊಳ್ಳೋದೇ ಬಿಡೋದೇ ಇಲ್ಲ ತನಿಷಾ ಕುಪ್ಪಂಡ. ಇನ್ನು ಡೇಟಿಂಗ್ ಗೆ ಹಣ ಕೊಡ್ತೀನಿ ಅಂತ ಹೇಳಿ ತನಿಷಾ ಕುಪ್ಪಂಡ ಬಳಿ ಕೇವಲವಾಗಿ ನಡೆದುಕೊಂಡ ಫೋಟೋಗ್ರಾಫರ್ಗೆ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟನ್ನ ನೀಡಿದ್ದಾರೆ. ಹಾಗಾದ್ರೆ ಆ ಫೋಟೋಗ್ರಾಫರ್ ಯಾರು, ಅಷ್ಟಕ್ಕೂ ನಡೆದಿದ್ದಾದ್ರೂ ಏನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದ್ರೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಸೆಲೆಬ್ರಿಟಿಗಳು ಅಂದಮೇಲೆ ಆಗಾಗ ಫೋಟೋ ಶೂಟ್ ಗಳನ್ನ ಮಾಡಿಸ್ತಾನೆ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗೆಲ್ಲ ಕೊಲಾಬ್ರೇಷನ್ ಯುಗ. ಫೋಟೋ ಶೂಟ್ ಗಳಿಗೆ ಹಲವು ಫೋಟೋಗ್ರಾಫರ್ ಮತ್ತು ಮೇಕಪ್ ಆರ್ಟಿಸ್ಟ್ ಗಳು ಸಹ ತಾರೆಯರನ್ನ ಅಪ್ರೋಚ್ ಮಾಡೋದು ಸಹಜ. ಒಳ್ಳೆಯ ತಂಡ ಸಿಕ್ಕರೆ ತಾರೆಯರು ಕೂಡ ಸಲೀಸಾಗಿ ಫೋಟೋ ಶೂಟ್ ಮುಗಿಸ್ತಾರೆ. ಕೆಲವರು ಪಕ್ಕಾ ಪ್ರೊಫೆಷನಲ್ ಆಗಿ ತಾರೆಯರ ಜೊತೆ ನಡೆದುಕೊಳ್ತಾರೆ. ಇನ್ನೂ ಕೆಲವರು ನಟಿಯರನ್ನ ಕೇವಲವಾಗಿ ಕಾಣ್ತಾರೆ. ಅಂತಹದ್ದೇ ಒಂದು ಘಟನೆ ಇದೀಗ ತನಿಷಾ ಕುಪ್ಪಂಡ ಅವರೊಂದಿಗೆ ನಡೆದಿದೆ. ಹೌದು, ಕನ್ನಡ ಕಿರುತೆರೆ ಹಾಗೂ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರುವ ಬೆಡಗಿ ತನಿಷಾ ಕುಪ್ಪಂಡ ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿ ಬೆಂಕಿ ಎಂದೇ ಹೆಸರು ಮಾಡಿದವರು ತನಿಷಾ ಕುಪ್ಪಂಡ. ಇನ್ನು ಕೋಣ ಚಿತ್ರವನ್ನು ನಿರ್ಮಿಸಿರುವ ತನಿಷಾ ಕುಪ್ಪಂಡಾಸ್ ಜ್ಯುವೆಲರಿ ಎಂಬ ಆಭರಣ ಮಳಿಗೆ ತೆರೆದು ಉದ್ಯಮಿ ಸಹ ಆಗಿದ್ದಾರೆ. ಇನ್ನು ತನಿಷಾ ಕುಪ್ಪಂಡ ಇದೀಗ ಸಿಡಿಮಿಡಿಗೊಂಡಿದ್ದಾರೆ. ಅದು ಒಬ್ಬ ಫೋಟೋಗ್ರಾಫರ್ ಮೇಲೆ. ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಫೋಟೋಗ್ರಾಫರ್ ವಿರುದ್ಧ ತನಿಷಾ ಕುಪ್ಪಂಡ ಗರಂ ಆಗಿದ್ದಾರೆ. ಹೌದು, ಫೋಟೋ ಶೂಟ್ ಒಂದಕ್ಕಾಗಿ ಒಬ್ಬ ಫೋಟೋಗ್ರಾಫರ್ ಹಾಗೂ ತನಿಷಾ ಕುಪ್ಪಂಡ ಮಧ್ಯೆ ಚಾಟಿಂಗ್ ನಡೆದಿದೆ. ಅಲ್ಲಿ ದುಡ್ಡಿನ ವಿಷಯ ಬಂದಾಗ ಡೇಟಿಂಗ್ ಆದರೆ ಕೊಡ್ತೀನಿ ನೋಡಿ ಎಂದು ಆ ಫೋಟೋಗ್ರಾಫರ್ ತನಿಷಾ ಕುಪ್ಪಂಡಗೆ ಅವಮಾನ ಮಾಡಿದ್ದಾರೆ. ಇದನ್ನ ಸಹಿಸದ ತನಿಷಾ ಕುಪ್ಪಂಡ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಆ ಫೋಟೋಗ್ರಾಫರ್ಗೆ ಚೀಮಾರಿ ಹಾಕಿದ್ದಾರೆ. ಹೌದು, ಕೆಲ ಫೋಟೋಗ್ರಾಫರ್ ಗಳು ಆರ್ಟಿಸ್ಟ್ ಗಳ ಬಗ್ಗೆ ನಾನ್ ಸೆನ್ಸ್ ಮಾತಾಡ್ತಾರೆ. ಶೂಟ್ ಮಾಡುವ ಯೋಗ್ಯತೆ ಇಲ್ಲ ಅಂದ್ರೆ ಕೇಳಬಾರ್ದು. ನಿಮ್ಮಂತ ಜನರಿಂದ ಬೇರೆ ಫೋಟೋಗ್ರಾಫರ್ಸ್ಗೂ ಕೂಡ ಅವಮಾನ ಆಗುತ್ತೆ. ನಿಮ್ಮ ಜನ್ಮಕ್ಕೆ ಎಂದು ಫೋಟೋಗ್ರಾಫರ್ಗೆ ಮಹಾ ಮಂಗಳಾರತಿ ಮಾಡಿದ್ದಾರೆ ತನಿಷಾ ಕುಪ್ಪಂಡ. ಸಾಲದ್ದಕ್ಕೆ ತಮಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ಫೋಟೋಗ್ರಾಫರ್ ಅಂತ ಹೇಳಿಕೊಳ್ಳುವ ಇಂಥವರ ಅಕೌಂಟ್ ಅನ್ನ ರಿಪೋರ್ಟ್ ಮಾಡಿ ಎಂದು ತನಿಷಾ ಕುಪ್ಪಂಡ ತಮ್ಮ ಫ್ಯಾನ್ಸ್ಗೆ ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ. ಬರೀ ತನಿಷಾ ಕುಪ್ಪಂಡ ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ರುಕ್ಮಿಣಿ ವಸಂತ್ ಅವರದ್ದು ಎನ್ನಲಾದ ಬಿಕಿನಿ ವಿಡಿಯೋ ಮತ್ತು ಫೋಟೋಗಳು ವೈರಲ್ ಆಗಿದ್ದವು. ಆದರೆ ಅವು ಎಐ ಮತ್ತು ಡೀಪ್ ಫೇಕ್ ನಿಂದ ಸೃಷ್ಟಿಯಾಗಿದ್ದವು. ಇದನ್ನ ಗಂಭೀರವಾಗಿ ಪರಿಗಣಿಸಿರುವ ರುಕ್ಮಿಣಿ ವಸಂತ್ ಸೈಬರ್ ಕ್ರೈಮ್ ಗೆ ದೂರು ನೀಡಿ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇಂತಹ ಫೇಕ್ ಅಕೌಂಟ್ ಹಾಗೂ ಫೇಕ್ ಫೋಟೋಗ್ರಾಫರ್ ಇಂದ ನಾವು ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು ಅನ್ನೋದೇ ನನ್ನ ಸಲಹೆ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.